ದುಡ್ಡು ಬರುತ್ತಾ ಇವಳಿಗೆ ಅಂತ ಹೇಳಿದವ್ರಿಗೂ ಆನ್ಸರ್ ಸಿಕ್ಕಿದೆ. ಬೇತಾಳ ಅನ್ಕೊಂಡ್ರು ಪರವಾಗಿಲ್ಲ. ಒಂದು ಇಂಪಾರ್ಟೆಂಟ್ ಟಿಪ್ ಹೇಳ, ಒಳಗಡೆ ಒಂಥರ ಫೀಲ್ ಆಗ್ತಾರೆ. ಅಂಡ್ ಅವ್ರ ಇಬ್ಬರಿಗೂ ತುಂಬಾನೇ ಥ್ಯಾಂಕ್ಸ್. ಅಂಡ್ ಇನ್ನೊಂದು, ನಾನು ನಂಬೋ ಎಲ್ಲ ದೇವರ ಆಶೀರ್ವಾದದಿಂದ ನಾನು ಯಾವುದೇ ರೀತಿಯ ಮಿಸ್ಟೇಕ್ಸ್ ಮಾಡಲಿಲ್ಲ. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಒಂದು ಬಸವಣ್ಣನವರ ವಚನದಿಂದ ಸ್ಟಾರ್ಟ್ ಮಾಡ್ತೀನಿ, ವಿತ್ ಅದರ ಅರ್ಥ ಕೂಡ. ವಚನ ಬಂದ್ಬಿಟ್ಟು, ಸ್ವಾಮಿ ಮೃತ್ಯು ಸಂಬಂಧಕ್ಕೆ ಅವುದು ಪಥವೆಂದಡೆ ದಿಟವ ನುಡಿಯುವುದು, ನುಡಿದಂತೆ ನಡೆಯುವುದು ನುಡಿದು ಹುಸಿವ, ನಡೆದು ತಪ್ಪುವ ಪ್ರಪಂಚಿಯನೊಲ್ಲ ಕೂಡಲ ಸಂಗಮ ದೇವ. ಅರ್ಥ ಬಂದ್ಬಿಟ್ಟು, ಭಕ್ತ ಮತ್ತು ಭಗವಂತನ ಸಂಬಂಧವು ಸ್ಥಿರವಾಗಿ ಉಳಿಯೋಕ್ಕೆ ಸತ್ಯವನ್ನೇ ಮಾತನಾಡಬೇಕು ಮತ್ತು ಮಾತನಾಡದಂತೆ ನಡೆದುಕೊಳ್ಬೇಕು, ಅದೊಂದೇ ದಾರಿ. ನಡೆ ನುಡಿಗಳಲ್ಲಿ ಇಂಥ ಪರಿಶುದ್ಧಿಯನ್ನು ತಂದುಕೊಳ್ಳದವರು ವಿಷಯ ಲಂಪಟರು, ಸುಳ್ಳು ಹೇಳ್ತಾ ಭೋಗಕ್ಕಾಗಿ ಆಸೆ ಪಡೆಯೋ ಅಂಥವ್ರನ್ನ ಭಗವಂತ ಯಾವತ್ತೂ ಮೆಚ್ಚಲ್ಲ ಅನ್ನೋ ಭಾವ. ನಿಮ್ಗೆ ಆಲ್ರೆಡಿ ತಮಿಳ್ ನೋಡಿ ಗೊತ್ತಾಗೋಗಿದೆ ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಅದೇ ಆಡ್ಸೆನ್ಸ್ ವೆರಿಫಿಕೇಶನ್ ಕೋಡ್ ಬಂತು. ಇದಕ್ಕೋಸ್ಕರ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಫೈನಲಿ ದ ವೇಟ್ ಈಸ್ ಓವರ್ ಅಂತಾನೆ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ ಕೋಡ್ ಹೇಗೆ ಬರುತ್ತೆ ಅಂಡ್ ಅದನ್ನ ಎಲ್ಲಿ ಯೂಸ್ ಮಾಡೋದು ಅಂಡ್ ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನ ಎಲ್ಲದ್ರ ಬಗ್ಗೆ ಹೇಳ್ತೀನಿ. ಅಂಡ್ ಜನರಲ್ ಆಗಿ ಎಲ್ಲರೂ ಮಾಡೋ ಮಿಸ್ಟೇಕ್ಸ್ ಇದನ್ನ ಫಿಲ್ ಮಾಡಬೇಕಾದ್ರೆ. ಅಂಡ್ ಇನ್ನೊಂದು, ನಾನು ನಂಬೋ ಎಲ್ಲ ದೇವರ ಆಶೀರ್ವಾದದಿಂದ ನಾನು ಯಾವುದೇ ರೀತಿಯ ಮಿಸ್ಟೇಕ್ಸ್ ಮಾಡಲಿಲ್ಲ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ಮಾನಿಟೈಸೇಷನ್ ವಿಡಿಯೋ ಅಷ್ಟಾಗಿ ರೀಚ್ ಆಗಲಿಲ್ಲ. ಅಂಡ್ ನೀವೇನಾದ್ರೂ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅಂಡ್ ಆ ವಿಡಿಯೋನ ಇನ್ನ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ವಿಡಿಯೋ ಬಗ್ಗೆ ನಾನು ಹೇಳಿದ್ದು. ಅಂಡ್ ಲಾಸ್ಟ್ ಟೈಮ್ ತರ ಈ ಟೈಮ್ ಕೂಡ ನೀವು ಹಾಯ್ ಅಂತ ಕಮೆಂಟ್ ಮಾಡಿ ನಾನು ಎಲ್ಲರೂ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ತೀನಿ. ಅಂಡ್ ಮೇನ್ ಮ್ಯಾಟ್ರಿಗೆ ಬರೋಣ. ಆರ್ ಯು ಗೈಸ್ ಎಕ್ಸೈಟೆಡ್ ಟು ಸಿ ದ ಆಡ್ಸೆನ್ಸ್ ಕೋಡ್? ಒನ್ ಸೆಕೆಂಡ್. ನನ್ನ ID ಪ್ರೂಫ್ ಅಲ್ಲಿರೋ ಅಡ್ರೆಸ್ ಬಂದ್ಬಿಟ್ಟು ಕೂಡ್ಲಿಗಿಲಿರೋದು. ಸೊ ಅದು ಆಡ್ಸೆನ್ಸ್ ಕೋಡ್ ಏನಿದೆ ಅದು ಕೂಡ್ಲಿಗೆ ಹೋಗಿತ್ತು. ಇದು ನಾನು ನಿಮಗೆ ತೋರಿಸೋಣ ಅಂತ ಒಂದು ಪ್ರಿಂಟ್ಔಟ್ ತೆಕ್ಕೊಂಡು ಬಂದಿದ್ದು. ಜಸ್ಟ್ ಅದು ಕೂಡ ಕಲರ್ ಅಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆ, ಲಿವ್ ಇಟ್. ಅಂಡ್ ಅದ್ರ ಫೋಟೋ ಹಾಕ್ತೀನಿ, ನೀವು ನೋಡಿ. ಇದು ಬಂದಾಗ ಆಗಿದ್ದ ಖುಷಿಗಿಂತ ಒಂಥರ ರಿಲೀಫ್ ಆಯಿತು. ಬಿಕಾಸ್ ಶೀಲಾ ಆಂಟಿಗೆ ಅಂಡ್ ದೀಕೆಂಗೆ, ನನ್ನ ತಮ್ಮಂಗೆ ಫುಲ್ ಕಾಟ ಕೊಟ್ಬಿಟ್ಟಿದ್ದೆ ಅನ್ಸುತ್ತೆ. ಬಂತ ಅಂತ ಕೇಳ್ತಾನೆ ಇದ್ದೆ. ಅಂಡ್ ಅವ್ರ ಇಬ್ಬರಿಗೂ ತುಂಬಾನೇ ಥ್ಯಾಂಕ್ಸ್. ಬಿಕಾಸ್ ದೀಕ್ಯ ಪೋಸ್ಟ್ ಆಫೀಸ್ಗೆ ಓಡಾಡೋದು ಈ ಒಂದು ಬಿಸಿಲಲ್ಲಿ ತುಂಬಾನೇ ಕಷ್ಟ. ಅಂಡ್ ಅವನಿಗೆ ಸಿಗೋ 1 ವೀಕ್ ಆಫ್ ಅಲ್ಲೇ ಈ ಒಂದು ಕೆಲಸಕ್ಕೆ ಅವನು ಓಡಾಡ್ ಬರೋದು ಒಂಥರ ನಂಗೆ ಬೇಜಾರಾಗ್ತಾ ಇತ್ತು. ಸೊ ರಿಲೀಫ್ ಆಯ್ತು, ಫೈನಲಿ ಬಂತಲ್ಲಪ್ಪ ಅಂತ. ಅಂಡ್ ಇದು ಬಂದು ಆಲ್ಮೋಸ್ಟ್ 15 ಡೇಸ್ ಆಗಿದೆ. ಅಂಡ್ ಅದು ಬಂದಿದ್ದು ಗುರುವಾರ, ನಾನು ಅಪ್ಲೈ ಮಾಡಿದ್ದು ಗುರುವಾರ, ಅಂಡ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ಕೂಡ ಗುರುವಾರ. ಅದು ಇವತ್ತೇ ನಾನು ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಮಾಡ್ತಿರೋದು. ಒಳಗಡೆ ಒಂಥರ ಫೀಲ್ ಆಗ್ತದೆ. ಅಂಡ್ ಐ ಆಮ್ ಸೋ ಹ್ಯಾಪಿ, ಬ್ಲೆಸ್ಡ್ ಅಂಡ್ ಗ್ರೇಟ್ಫುಲ್ ಅಷ್ಟೇ. ಅಂಡ್ ಇದರಲ್ಲಿ ದುಡ್ಡು ಬರುತ್ತಾ, ದುಡ್ಡು ಮಾಡ್ಬೋದಾ ಅಂತ ಕೇಳೋರು, ಇವಳಿಗೆ ದುಡ್ಡು ಬರುತ್ತೆ, ಇವಳಲ್ಲಿ ಅರ್ನಿಂಗ್ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳೋರ್ಗೆ ಇದೆ ನನ್ನ ಆನ್ಸರ್. ಅಂಡ್ ಮಾನಿಟೈಸೇಷನ್ ವಿಡಿಯೋ ಅಪ್ಲೈ ಮಾಡಿ ತುಂಬಾ ದಿನ ಆದ್ಮೇಲೆ ಇದು ಬಂದಿರೋದು, ಐ ಮೀನ್ ಆಡ್ಸೆನ್ಸ್ ವೆರಿಫಿಕೇಶನ್ ಕೋಡ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ತರ 3 ಸ್ಟೆಪ್ಸ್ ವೆರಿಫಿಕೇಶನ್ ಇರುತ್ತೆ. ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ ಅಂಡ್ ನೀವು ಈ ವಿಡಿಯೋ ನೋಡಲ್ಲ. ಅದಕ್ಕೋಸ್ಕರ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಆ ಒಂದು 3 ಸ್ಟೆಪ್ ವೆರಿಫಿಕೇಶನ್ ಅಲ್ಲಿ 1 ಸ್ಟೆಪ್ ವೆರಿಫಿಕೇಶನ್ ಬಂದು ಆಡ್ಸೆನ್ಸ್ ನ ಯೂಟ್ಯೂಬ್ಗೆ ಲಿಂಕ್ ಮಾಡೋದು. ನೀವು ಎಷ್ಟೇ ಕರೆಕ್ಟಾಗಿ ಮಾಡೋಕೆ ಹೋದ್ರೂ ಏನಾದ್ರೂ ಒಂದು ತಪ್ಪು ಆಗೇ ಆಗುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಯೂಟ್ಯೂಬಲ್ಲಿ ಈ ಆಡ್ಸೆನ್ಸ್ ರಿಲೇಟೆಡ್ ವಿಡಿಯೋಸ್ ಇರುತ್ತೆ, ಅಥವಾ ಚಾಟ್ GPT ನ ಕೇಳ್ಕೊಂಡು ಫಿಲ್ ಮಾಡಿ. ಚಾಟ್ GPT ಇಸ್ ದ ಬೆಸ್ಟ್ ಆಪ್ಷನ್.
ನಾನು ಆಗ್ಲೇ ಹೇಳ್ದೆ ಅಲ್ವಾ, ಯಾವ ದೇವರ ಆಶೀರ್ವಾದ ನಂಗೆ ಗೊತ್ತಿಲ್ಲ, ನನ್ನ ಕಡೆಯಿಂದ ಯಾವುದೇ ಮಿಸ್ಟೇಕ್ ಆಗಿಲ್ಲ. ಅಂಡ್ ನಾನು ಅಪ್ಲೈ ಮಾಡಿ 15 ಡೇಸ್ಗೆನೆ ನನ್ನ ಆಡ್ಸೆನ್ಸ್ ವೆರಿಫಿಕೇಶನ್ ಕೋಡ್ ಬಂತು. ಕೆಲವೊಬ್ಬರಿಗೆ 1 ಮಂತ್ ಆಗುತ್ತೆ ಅಥವಾ 1 ಮಂತ್ ಮೇಲ್ಗಡೆನೆ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಅಂಡ್ ಯೂಟ್ಯೂಬರು ಯಾವುದೇ ಟ್ರ್ಯಾಕಿಂಗ್ ID ಕೂಡ ಕಳ್ಸಲ್ಲ. ನಾವು ಈ ತರ ಕಳ್ಸಿದೀವಿ ಅಂತ, ಆಡ್ಸೆನ್ಸ್ ವೆರಿಫಿಕೇಶನ್ ಕೋಡ್ ಕವರ್ ಕಳ್ಸಿದೀವಿ ಅಂತ. ಅಂಡ್ ನನ್ನ ತಮ್ಮ DK ಕೂಡ ಕೇಳಿದ, ಅಕ್ಕ ಆಡ್ಸೆನ್ಸ್ ವೆರಿಫಿಕೇಶನ್ ಅದು ಟ್ರ್ಯಾಕಿಂಗ್ ID ಇದ್ರೆ ಅದ್ರ ಕೊಡು, ಪೋಸ್ಟ್ ಆಫೀಸಲ್ಲಿ ಕೇಳ್ತಾ ಇದ್ದಾರೆ ಅಂತ. ಯೂಟ್ಯೂಬರ್ ಮಾಡೋ ತಪ್ಪೇ, ಅವ್ರದ್ದೇ ಒಂದು ತಪ್ಪು. ಅವ್ರು ಯಾವುದೇ ವೆರಿಫಿಕೇಶನ್ ಕೋಡ್ ಕಳಿಸಿದಾಗ ನಮಗೆ ಯಾವ ರೀತಿಯ ಟ್ರ್ಯಾಕಿಂಗ್ ID ಕಳ್ಸಲ್ಲ, ಸ್ಪೀಡ್ ಪೋಸ್ಟಿಂದ ಕಳಿಸ್ಕೊಡ್ತಾರೆ. ನೀವು ಪೋಸ್ಟ್ ಆಫೀಸಲ್ಲಿ ಅಂಡ್ ಪೋಸ್ಟ್ ಮ್ಯಾನ್ಗೆ ನೀವು ಅಪ್ಲೈ ಮಾಡಿ 1 ವೀಕ್ ಅಥವಾ 10 ಡೇಸ್ ಆದ್ಮೇಲಿಂದ 2 ಡೇಸ್ಗೊಮ್ಮೆ ವಿಚಾರಿಸ್ತಾನೆ ಇರಿ. ಅವ್ರು ನಿಮ್ಮನ್ನ ಬೇತಾಳ ಅನ್ಕೊಂಡ್ರು ಪರವಾಗಿಲ್ಲ, ಅವ್ರ ನಂಬರ್ ಇಸ್ಕೊಂಡು ಪದೇ ಪದೇ ಕೇಳ್ತಾನೆ ಇರಿ. ಅಂಡ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಚಿಕ್ಕದಾಗ ಕವರ್ ಬರುತ್ತೆ, ಇಷ್ಟೇ ಚಿಕ್ಕದಾಗಿರುತ್ತೆ, ಆಡ್ಸೆನ್ಸ್ ಅಂತ ಇದ್ರ ಮೇಲೆ ಬರ್ದಿರುತ್ತೆ ಅಂತ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ನಮ್ಗೆ ಜಸ್ಟ್ 3 ಚಾನ್ಸಸ್ ಇರುತ್ತೆ ಅಪ್ಲೈ ಮಾಡಕ್ಕೆ. ಸೊ ನನ್ನ ಹತ್ರ 3 ಚಾನ್ಸಸ್ ಇದೆ ಅಂತ ಅನ್ಕೊಂಡು 1 ವೀಕ್ ಆದ್ಮೇಲೆ ಅಪ್ಲೈ ಮಾಡ್ಬೋದು ಅಂತ ಮಾಡಕ್ ಹೋಗ್ಬಿಡಿ. ಕೇರ್ಫುಲ್ ಆಗಿ ಟೈಮ್ ತಗೊಂಡು ಆರಾಮಾಗಿ ಫಿಲ್ ಮಾಡಿ. ಅಂಡ್ ನೀವು ಕೋಡ್ ಬಂದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಬಂದಿದ ತಕ್ಷಣ ಹೋಗಿ ಆಡ್ಸೆನ್ಸ್ ಅಲ್ಲಿ ಆ ಕೋಡ್ ನ ಹಾಕ್ಬೇಡಿ. ಯೂಟ್ಯೂಬ್ ಕಡೆಯಿಂದ ನಮ್ಗೊಂದು ಮೇಲ್ ಬಂದಿರುತ್ತೆ, ಅಲ್ಲೇ ಹೋಗಿ ನೀವು ಆ ಕೋಡ್ ನ ಹಾಕ್ಬೇಕು. ಅಂಡ್ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ನ ಫಿಲ್ ಮಾಡೋದಿರುತ್ತೆ. ಅಂಡ್ ಇಲ್ಲೂ ಕೂಡ ನಮ್ಗೊಂದು ಕೋಡ್ ಬೇಕು, ಅದು ಸ್ವಿಫ್ಟ್ ಕೋಡ್. ಆಡ್ಸೆನ್ಸ್ ಕೋಡ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಈ ಸ್ವಿಫ್ಟ್ ಕೋಡ್. ಇದು ಈಸಿಯಾಗಿ ಸಿಗುತ್ತೆ, ಏನಿಲ್ಲ, ನಿಮ್ಮ ಸೇವಿಂಗ್ಸ್ ಅಕೌಂಟ್ ಇರೋ ಬ್ಯಾಂಕಿಗೆ ಕಾಲ್ ಮಾಡಿಬಿಟ್ಟು, ಸರ್ ಈ ತರ ನಮ್ಗೆ ಒಂದು ಯೂಟ್ಯೂಬ್ಗೆ ಸ್ವಿಫ್ಟ್ ಕೋಡ್ ಬೇಕು ಅಂತ ಹೇಳಿದ್ರೆ ಅವ್ರು ಕೊಟ್ಬಿಡ್ತಾರೆ. ಒಂದು ಇಂಪಾರ್ಟೆಂಟ್ ಟಿಪ್ ಹೇಳ, ಈ ಆಡ್ಸೆನ್ಸ್ ಪಿನ್ ಬರೋ ಟೈಮಲ್ಲಿ ಪೀರಿಯಡ್ ಇರುತ್ತಲ್ವ, ನಾವು ವೇಟ್ ಮಾಡೋ ಪೀರಿಯಡ್, ಆ ಟೈಮಲ್ಲೇ ನೀವು ಈ ಒಂದು ಸ್ವಿಫ್ಟ್ ಕೋಡ್ನ ಇಸ್ಕೊಂಡು ಇಟ್ಕೊಬಿಡಿ. ತುಂಬಾ ಜನ ಅನ್ಕೊಳ್ತೀರಾ ನಮ್ಮ ಪಾಸ್ಬುಕ್ ಅಲ್ಲಿರೋ CIF ಕೋಡ್ ಅಂತ ಸಮಥಿಂಗ್ ಇರುತ್ತೆ, ಆ ಕೋಡ್ ಅನ್ಕೊಳ್ತೀರಾ. ಆ ಕೋಡ್ ಅಲ್ಲ, ಪ್ರತಿಯೊಂದು ಬ್ಯಾಂಕಿಗೂ ಸಪ್ರೇಟ್ ಸ್ವಿಫ್ಟ್ ಕೋಡ್ ಅಂತ ಇರುತ್ತೆ. ನೀವು ಬ್ಯಾಂಕ್ ಅವ್ರನ್ನ ಕೇಳಿದ್ರೆ ಮಾತ್ರ ಅವ್ರು ಕೊಡ್ತಾರೆ. ಆದ್ರೆ ಇದು ನಮ್ಮ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ಗೆ ಬೇಕಾಗಿರೋ ಒಂದು ಕೋಡ್. ಸೊ ಆ ಒಂದು ಕೋಡ್ನ ನೀವು ಇಸ್ಕೊಂಡು ಇಟ್ಕೊಂಡ್ರೆ, ಈ ಆಡ್ಸೆನ್ಸ್ ಕೋಡ್ ಬಂದಿದ ತಕ್ಷಣ ಆ ಸ್ಟೆಪ್ ನ ಮುಗಿಸಿ ಈಸಿಯಾಗಿ ಬ್ಯಾಂಕ್ ಡೀಟೇಲ್ಸ್ ಸ್ಟೆಪ್ಸ್ ಕೂಡ ಮುಗಿಸಿದ್ರೆ ಅಮೌಂಟ್ ಬರೋಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಇನ್ನೊಂದು, ನಿಮ್ಮ ಹತ್ರ $10 ಇದೆ, ನಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ನಮ್ಮ ಅಜ್ಜನಾಣೆಗೂ ಬರಲ್ಲ. ಒಂದ್ಸತಿ ಆಡ್ಸೆನ್ಸ್ ಅಲ್ಲಿ $100 ಕಂಪ್ಲೀಟ್ ಆದ್ಮೇಲೆ ನಮ್ಮ ಅಕೌಂಟಿಗೆ ಬರೋದು. ಅದು ಕೂಡ ಮಂತ್ ಎಂಡ್ ಅಂದ್ರೆ 20th ಅಥವಾ 25th ಆದ್ಮೇಲೆ ಬರೋದು. ತುಂಬಾ ಜನ ಕೇಳ್ತಾ ಇದ್ರಿ, ನಿಮ್ಗೆ ಅಮೌಂಟ್ ಬರ್ತಿದ್ಯಾ ಯೂಟ್ಯೂಬ್ ಕಡೆಯಿಂದ ಅಂತ. ಐ ಹೋಪ್ ನಿಮ್ಗೆ ಆನ್ಸರ್ ಸಿಕ್ಕಿದೆ. ಅಂಡ್ ಇದ್ರಲ್ಲೂ ದುಡ್ಡು ಬರುತ್ತಾ ಇವಳಿಗೆ ಅಂತ ಹೇಳಿದವ್ರಿಗೂ ಆನ್ಸರ್ ಸಿಕ್ಕಿದೆ. ಅಂಡ್ ನೀವೆಲ್ಲ ಕಾಯ್ತಾ ಇದ್ರಿ ಅಂತ ನಂಗೆ ಗೊತ್ತು. ನನ್ನ ಫಸ್ಟ್ ಯೂಟ್ಯೂಬ್ ಅರ್ನಿಂಗ್ ಬಂದ್ಬಿಟ್ಟು $3.61. ಆಗ ನನ್ನ ವ್ಯೂಸ್ ಇದ್ದಿದ್ದು 30,186. ಅವತ್ತಿಂದ ನನ್ನ ಯೂಟ್ಯೂಬ್ ಅರ್ನಿಂಗ್ ಸ್ಟಾರ್ಟ್ ಆಗಿದೆ. ಅಂಡ್ ಅಷ್ಟೇ, ಆದಷ್ಟು ಬೇಗ ನನ್ನ ಫಸ್ಟ್ ಪೇಮೆಂಟ್ ಸಿಗ್ಲಿ ಅಂತ ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳಿ. ಅಂಡ್ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ. ಅಂಡ್ ಅಷ್ಟೇ, ವಿಡಿಯೋನ ಎಂಡ್ ಮಾಡೋ ಟೈಮ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಅಂಡ್ ಲಾಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ. Until then, bye bye. Take care.